ಭೀಮಾ ದುನಿಯಾ ವಿಜಯ್ ಅವರ ಡೈರೆಕ್ಷನಲ್ಲಿ ಬಂದಿರುವ ಎರಡನೇ ಸಿನಿಮಾ. ಈ ಮೂವಿಯ ಒನ್ಲೈನ್ ಸ್ಟೋರಿ ನೋಡೋದಾದರೆ, ಎಷ್ಟೇ ದೊಡ್ಡ ರೌಡಿ ಆದರೂ ಪೊಲೀಸ್ ಅಂದರೆ ಹೆದರಲೇಬೇಕು. ಜೆ.ಸಿ. ರೋಡ್, ಕಾಟನ್ಪೇಟೆ, ಕಲಾಸಿಪಾಳ್ಯಗಳಂಥ ಏರಿಯಾಗಳಲ್ಲಿ ಗಾಂಜಾ ಸಪ್ಲೈ ಮಾಡೋದಾಗಲಿ, ಹೆಂಗೆ ರೌಡಿಗಳು ಸಪ್ಲೈ ಮಾಡ್ತಾರೆ, ಅದರಿಂದ ಹುಡುಗರು, ಚಿಕ್ಕ ಚಿಕ್ಕ ಹುಡುಗರು ಹೇಗೆ ಹಾಳಾಗ್ತಾರೆ ಅದನ್ನೆಲ್ಲ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇದಕ್ಕಿಂತ ಮೇನಾಗಿ ಏನಂದರೆ, ಅದನ್ನೆಲ್ಲ ತಡೆಯೋಕ್ಕೆ ರೌಡಿಗಳು ಹುಡ್ಕೊತಾರೆ. ಆ ರೌಡಿ ಹೆಸರೇ ಭೀಮಾ. ಆ ಭೀಮಾ ಬಂದ ಮೇಲೆ ಇದನ್ನೆಲ್ಲ ತಡಿತಾರಾ, ಡ್ರಗ್ಸ್ ಸಪ್ಲೈ ಎಲ್ಲ ನಿಲ್ಲಿಸ್ತಾರಾ, ಇದು ಎಲ್ಲಿಗೆ ಬರುತ್ತೆ ಅನ್ನೋದೇ ಈ ಮೂವಿಯ ಒನ್ಲೈನ್ ಸ್ಟೋರಿ ಆಗಿದೆ. ಈ ಸಿನಿಮಾದ ಹೀರೋ ದುನಿಯಾ ವಿಜಯ್ ಅವರ ಈ ಸಿನಿಮಾದಲ್ಲೂ ರೌಡಿಸಮ್ ಇದೆ, ಅವರ ಹಳೆ ಸಿನಿಮಾದಲ್ಲೂ ಸಲಗಾದಲ್ಲೂ ರೌಡಿಸಮ್ ಇದೆ ಅಂತ ಕೇಳೋದಾದರೆ, ಈ ಸಿನಿಮಾದಲ್ಲಿರುವ ರೌಡಿಸಮ್ಮೇ ಬೇರೆ, ಸಲಗಾದಲ್ಲಿ ಇರುವ ರೌಡಿಸಮ್ ಸ್ಟೋರಿನೇ ಬೇರೆ ಥರ ತೋರಿಸಿದ್ದಾರೆ. ದುನಿಯಾ ವಿಜಯ್ ಅವರಿಗೆ ಅವರದ್ದೇ ಒಂದು ಬೌಂಡ್ರಿಯನ್ನು ಹಾಕ್ಕೊಂಡಿದ್ದಾರೆ. ಜನರಿಗೆ ಯಾವ ಥರ ಸಬ್ಜೆಕ್ಟ್ ಕೊಟ್ಟರೆ ಜನ ನೋಡ್ತಾರೆ ಅಂತ ಅವರು ಆಡಿಯನ್ಸ್ಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಮತ್ತು ರೌಡಿಸಮ್ ವಿಷಯವನ್ನು ಇಟ್ಕೊಂಡು ಹೇಗೆ ಬೇರೆ ಬೇರೆ ತರಹ ತೋರಿಸ್ಬೋದು ಅಂತ ಪ್ರಯತ್ನ ಕೂಡ ಪಟ್ಟಿದ್ದಾರೆ. ಈ ಸಿನಿಮಾದ ಪಾಸಿಟಿವ್ ಪಾಯಿಂಟ್ಗೆ ಬರೋದಾದರೆ, ಒಂದು ಸಿನಿಮಾದಲ್ಲಿ ಹೀರೋ ಸ್ಟ್ರಾಂಗ್ ಆಗಿದ್ರೆ ವಿಲನ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ಆವಾಗಲೇ ನಾವು ಹೀರೋ ವಿಲನ್ ಅಂತ ಎಕ್ಸೆಪ್ಟ್ ಆಗೋದು. ಈ ಸಿನಿಮಾದಲ್ಲೂ ಕೂಡ ವಿಲನ್ಗೆ ಎಷ್ಟರ ಮಟ್ಟಿಗೆ ಮೈಲೇಜ್ ಕೊಡಬೇಕು, ಎಷ್ಟು ಸ್ಟ್ರಾಂಗ್ ಇರಬೇಕು ಅಂತ ತೋರಿಸಿದ್ದಾರೆ. ಇನ್ನೊಂದು ವಿಚಾರ ಏನು ಅಂದರೆ, ಈ ಸಿನಿಮಾದಲ್ಲಿ ಫಸ್ಟ್ ಹಾಫ್ ಅಲ್ಲಿ ಕತೆ ಪ್ರಾಪರ್ ಆಗಿ ಹೋಗೋದು ನಮಗೆ ಗೊತ್ತಾಗಲ್ಲ. ಒಂದೊಂದು ರೌಡಿಗಳ ಸೀನನ್ನು ಎಪಿಸೋಡ್ಗಳ ತೋರಿಸಿದ್ದಾರೆ ಅಂತ ಅನಿಸುತ್ತೆ. ಅಂದರೆ ಆ ಗ್ಯಾಂಗ್ ಒಂಥರ, ಈ ಗ್ಯಾಂಗ್ ಒಂಥರ ಅನ್ನೋ ರೀತಿಯಲ್ಲಿ ತೋರಿಸ್ಕೊಂಡು ಹೋಗ್ತಾರೆ. ಆದರೆ ಸೆಕೆಂಡ್ ಹಾಫಲ್ಲಿ ನಮಗೆ ಅದು ಕ್ಲಾರಿಟಿ ಗೊತ್ತಾಗುತ್ತೆ. ಏನಕ್ಕೆ ಹೆಂಗೆ ತೋರಿಸಿದ್ರು, ಅಲ್ಲಿಗೆ ಹೆಂಗೆ ಲಿಂಕ್ ಆಗುತ್ತೆ ಅಂತ ಕ್ಲಾರಿಟಿ ಬರುತ್ತೆ. ಇನ್ನು ಈ ಸಿನಿಮಾದಲ್ಲಿ ತೋರಿಸಿದ ಕ್ಯಾರೆಕ್ಟರ್ಗಳು ನೋಡ್ತಾ ಇದ್ದರೆ ಪಕ್ಕಾ ಇವರು ಮುಂಚೆ ಅದೇ ಕೆಲಸ ಮಾಡ್ತಾ ಇದ್ರಾ, ಅವರನ್ನು ಎತ್ತಕೊಂಡು ಬಂದು ಮಾಡಿಸಿದ್ದಾರಾ ಅಂತ ಅನಿಸುತ್ತೆ. ಅಷ್ಟು ಅಕ್ಯುರೇಟ್ ಆಗಿ ನ್ಯಾಚುರಲ್ ಆಗಿ ಒಬ್ಬೊಬ್ಬರು ಆ್ಯಕ್ಟ್ ಮಾಡಿದ್ದಾರೆ. ಇದು ಒಂದು ಸಿನಿಮಾಗೆ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸಲಗ ಸಿನಿಮಾದಲ್ಲಿ ಕಾಮಿಡಿ ತುಂಬ ವರ್ಕೌಟ್ ಆಗಿತ್ತು, ಅದರಲ್ಲೂ ಆ ಕಾಕ್ರೋಚ್ ಕ್ಯಾರೆಕ್ಟರ್. ಈ ಸಿನಿಮಾದಲ್ಲೂ ಕಾಕ್ರೋಚ್ ಅವರ ಕಾಮಿಡಿ ತುಂಬ ಚೆನ್ನಾಗಿದೆ. ಮತ್ತು ಈ ಸಿನಿಮಾದ BGM ಮತ್ತು ಸಾಂಗ್ಗಳು ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಈ ಸಿನಿಮಾದಲ್ಲಿ ಒಂದೊಳ್ಳೆ ಸೋಷಿಯಲ್ ಮೆಸೇಜ್ ಕೊಟ್ಟಿದ್ದಾರೆ, ಅದು ಒಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಈ ಸಿನಿಮಾದ ನೆಗೆಟಿವ್ ಪಾಯಿಂಟ್ಗೆ ಬರೋದಾದರೆ, ಈ ಸಿನಿಮಾದಲ್ಲಿ ಅಷ್ಟೆಲ್ಲ ನೆಗೆಟಿವ್ ಪಾಯಿಂಟ್ಸ್ಗಳಿಲ್ಲ. ಫಸ್ಟ್ ಹಾಫಲ್ಲಿ ಇವರು ಯಾವ ಕಥೆಯ ಮೇಲೆ ಹೋಗ್ತಾ ಇದ್ದಾರೆ, ಇದು ಗಾಂಜಾ ಸಪ್ಲೈ ಮೇಲೆ ಹೋಗ್ತಾ ಇದೆಯಾ, ಇಲ್ಲ ಹೀರೋ ರಿವೆಂಜ್ ಮೇಲೆ ಹೋಗ್ತಾ ಇದೆಯಾ, ಅಥವಾ ರೌಡಿಸಮ್ ಕಥೆನಾ ಅನ್ನೋದು ನಮಗೆ ಕನ್ಫ್ಯೂಸ್ ಆಗುತ್ತೆ. ಅದರಿಂದ ನಮಗೆ ಫಸ್ಟ್ ಹಾಫಲ್ಲಿ ಸ್ವಲ್ಪ ಬೋರ್ ಹೊಡೆದಂಗೆ ಕಾರಣವಾಗುತ್ತೆ. ಆದರೆ ಸೆಕೆಂಡ್ ಹಾಫಲ್ಲಿ ಇದಕ್ಕೆಲ್ಲ ಕ್ಲಾರಿಟಿ ಕೊಡ್ತಾರೆ. ಓವರಾಲ್ ಈ ಸಿನಿಮಾ ಹೇಗಿದೆ ಅಂತ ಕೇಳೋದಾದರೆ, ಕೆಟ್ಟ ಪದ ಯೂಸ್ ಮಾಡೋ ಸಿನಿಮಾ ನೋಡಲ್ಲ ಅನ್ನೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ ಇದಾಗಿದ್ದು, ಸಮಾಜಕ್ಕೆ ಒಂದೊಳ್ಳೆ ಮೆಸೇಜ್ ಅನ್ನು ಕೊಡುತ್ತದೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ರೋಚಕ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.